ಬೆಂಗಳೂರಿನ ಜನನಿಬಿಡ ಪ್ರದೇಶದಲ್ಲಿ ಬೆಳ್ಳಂಬೆಳಿಗ್ಗೆ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಬ್ಯಾಡರಳ್ಳಿಯ ಭಾರತ ನಗರದಲ್ಲಿ ಬೆಳಿಗ್ಗೆ 3:45ರಿಂದ 4:30ವರೆಗೂ ಕೂಡ ಚಿರತೆ ಓಡಾಟವನ್ನು ನಡೆಸಿದೆ. ಇದು ನಾನೀಗ ಇರ್ತಕ್ಕಂಥದ್ದು ಏನು ಬ್ಯಾಡರಳ್ಳಿಯ ಭಾರತ ನಗರದಲ್ಲಿ ಇರ್ತಕ್ಕಂಥ ಒಂದು ಖಾಲಿ ನಿವೇಶನ ಇದು. ಸೊ ಈ ಭಾಗದಲ್ಲಿ ಬೆಳಿಗ್ಗೆ 3:45ರ ಸುಮಾರಿಗೆ ಚಿರತೆ ಏನಿದೆ ಈ ಒಂದು ಕಾಂಪೌಂಡ್ ಭಾಗದಿಂದ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಬೇಲಿಯನ್ನು BBMPಗೆ ಹಾಕಿರ್ತಕ್ಕಂಥ ಬೇಲಿಯನ್ನು ಹಾರಿ ಚಿರತೆ ಆ ಒಂದು ಪಾರ್ಕಿಗೆ ಒಳಗಡೆ ಹೋಗಿರುವಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನು CCTVಯಲ್ಲಿ ಆ ವಿಜುವಲ್ಸ್ ಕೂಡ ಕ್ಯಾಪ್ಚರ್ ಆಗಿತ್ತು. ಬೆಳಿಗ್ಗಿನ ಜಾವ ಪ್ರದೀಪ್ ಅಂತಕ್ಕಂಥ IT ಉದ್ಯೋಗಿ ಏನು ಕೆಲಸಕ್ಕೆ ತೆರಳತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಎದುರಾಗಿತ್ತು ಆ ಚಿರತೆ. ತಕ್ಷಣದಲ್ಲಿ ಇಲ್ಲಿರ್ತಕ್ಕಂಥ CCTVಗಳನ್ನು ಪರಿಶೀಲನೆ ನಡೆಸಿ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಾಗ CCTVಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿರೋದು ಗೊತ್ತಾಗುತ್ತೆ. ನಂತರ ಅರಣ್ಯ ಇಲಾಖೆಗೂ ಮಾಹಿತಿಯನ್ನು ತಿಳಿಸಿ ನಂತರದಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾರೆ. ಈ ಭಾಗದಲ್ಲಿ ಪಟಾಕಿಗಳನ್ನೆಲ್ಲ ಸಿಡಿಸಿ ಚಿರತೆ ಏನಾದರೂ ಇದ್ರೆ ಓಡಬಹುದು ಅಥವಾ ಕಣ್ಣಿಗೆ ಕಾಣಿಸ್ಬೋದು ಅಂತೇಳಿ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಚಿರತೆ ಕಾಣಿಸ್ಕೊಳ್ಳೋದಿಲ್ಲ. ತುಂಬ ಪ್ರಯತ್ನವನ್ನು ಪಟ್ಟು ಇದುವರೆಗೂ ಕೂಡ ಹುಡುಕಾಟವನ್ನು ನಡೆಸಿದರೆ ಚಿರತೆ ಕಾಣಿಸ್ಕೊಂಡಿಲ್ಲ. ತುರೆಹಳ್ಳಿ ಫಾರೆಸ್ಟ್ ಏನಿದೆ ಫಾರೆಸ್ಟ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ಆಗಿರೋದ್ರಿಂದಾಗಿ ಆ ಭಾಗದಿಂದ ಚಿರತೆ ಬಂದಿರಬಹುದು ಅಂತೇಳಿ ಒಂದು ಊಹೆಯನ್ನು ಮಾಡ್ಕೊಳ್ಬಹುದಾಗಿದೆ. ಮತ್ತೊಂದು ಕಡೆಯಲ್ಲಿ ಈ ಮನೆಯಲ್ಲಿರ್ತಕ್ಕಂಥ ಒಂದು CC ಕ್ಯಾಮ್ರಾ ವಿಜುವಲ್ಸ್ನಲ್ಲಿ ಬೆಳಿಗ್ಗೆ ಆ ಒಂದು ಚಿರತೆ ಓಡಾಟದ ದೃಶ್ಯ ಕೂಡ ಸೆರೆಯಾಗಿತ್ತು. ಸದ್ಯ ಈ ಒಂದು ಸ್ಥಳೀಯ ಜನರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಯಾಕಂದರೆ ಈ ಹಿಂದೆ ಕೂಡ ಚಿರತೆಯ ಓಡಾಟ ಕೂಡ ಪತ್ತೆಯಾಗಿತ್ತು ಅಂತೇಳಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಹಸುಗಳ ಮೇಲೂ ಕೂಡ ದಾಳಿ ಮಾಡಿತ್ತು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಆದರೆ ಚಿರತೆ ಕಾಣಿಸ್ಕೊಂಡಿರಲಿಲ್ಲ. ಮತ್ತು ಈ ಏರಿಯಾದಲ್ಲಿ ಸ್ಕೂಲ್ಗಳು ಜಾಸ್ತಿ ಇದ್ದು ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಸೊ ದಿನನಿತ್ಯ ಓಡಾಡೋದಕ್ಕೆ ಕೂಡ ಈಗ ಭಯದ ವಾತಾವರಣ ಈ ಒಂದು ಬ್ಯಾಡರಳ್ಳಿ ಸಮೀಪದ ಭಾರತ ನಗರದಲ್ಲಿ ಉಂಟಾಗಿರುವಂಥದ್ದು ಗಮನಿಸಬಹುದು. ದೊಡ್ಡ ಮಟ್ಟದಲ್ಲಿ ಪೊದೆ ಎಲ್ಲ ಇರೋದ್ರಿಂದಾಗಿ ಈ ಭಾಗದಲ್ಲಿ ಚಿರತೆ ಅಡಗಿಕೊಂಡಿದ್ರು ಕೂಡ ಸದ್ಯಕ್ಕೆ ಅದು ಕಾಣಿಸ್ಕೊಳ್ಳೋದು ಡೌಟ್ ಇದೆ. ಸೊ ಹಾಗಾಗಿ ಇವತ್ತು ರಾತ್ರಿ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು, ಪಟಾಕಿಗಳನ್ನು ಸಿಡಿಸುವಂಥದ್ದು ಮತ್ತು ಈಗಾಗಲೇ ಬೋನನ್ನು ಕೂಡ ಇಲ್ಲೇ ತಂದು ಇಟ್ಕೊಂಡಿರುವಂಥದ್ದು. ಎಲ್ಲಾದರೂ ಒಂದು ವೇಳೆ ಚಿರತೆ ಪ್ರತ್ಯಕ್ಷವಾದರೆ ಅದಕ್ಕೆ ಡಾಟ್ ಮಾಡಿ ನಂತರದಲ್ಲಿ ಅದನ್ನು ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಂತಹ ಈ ಒಂದು ಚಿರತೆ ಸ್ಥಳೀಯರಲ್ಲಿ ಆತಂಕವನ್ನು ಈಗ ಸೃಷ್ಟಿ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣಯ್ಯ ಜೊತೆ ವಿಕಾಸ್ TV9 ಬೆಂಗಳೂರು.